ಆದಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತಿದ್ಯಲ್ಲ, ಅಲ್ಲಿ ನೋಡು, ಅವ್ನು ಕೊಡ್ತಾ ಇರೋ ಒಂದೊಂದು ಏಟಲ್ಲೂ ನನ್ನ ಮೇಲಿರೋ ಫೀಲಿಂಗ್ಸ್ ಕಾಣಿಸ್ತಿದ್ಯಾ? ನಿನ್ನ ಮೇಲೆ ಡೌಟಿಂದ ಅಲ್ಲ ಕಣೆ, ಕನ್ಸನಿಂದ ಕೇಳಿದ್ದಷ್ಟೆ. ನಿಮಗಿಂತ ಜಾಸ್ತಿನೇ ಅವನಿಗೆ ನನ್ನ ಮೇಲೆ ಕನ್ಸನೂ ಇದೆ, ಆದರೆ ಅವ್ನು ತೋರಿಸ್ಕೊಳ್ಳಲ್ಲ ಅಷ್ಟೆ. ನಾನೇ ತೋರಿಸ್ಕೋಬೇಕು. ಪ್ರಪೋಸ್ ಮಾಡಿ ತೋರಿಸ್ತೇನೆ. ಪ್ರಪೋಸಾ? ಯಾವಾಗ? ಆದಿ ಬರ್ತ್ಡೇಗೆ. ವಾವ್, ಬರ್ತ್ಡೇ ಪಾರ್ಟಿ ಜೊತೆ ಪ್ರಪೋಸಲ್ ಪಾರ್ಟಿನಾ? ಡಬಲ್ ಪಾರ್ಟಿನಾ? ಡಬಲ್ ಅಲ್ಲ, 2 in 1. ನಾನು ಆದಿ 2 in 1 ಪಾಟ್. ಆದಿ, ಥ್ಯಾಂಕ್ ಯು ಸೋ ಮಚ್. ಹುಡುಗಿರನ್ನ ರೇಗಿಸಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ ಶಮಿ? ಅದರಲ್ಲೂ ನಿನ್ನ ರೇಗಿಸಿದ್ರೆ ನಾನು ಸುಮ್ಮನೆ ಇರ್ತೀನ? ಚಾನ್ಸೇ ಇಲ್ಲ. ಬರಲಿ ಇನ್ನೊಂದ್ಸಲ. ಸಂಜೀವ, ಅಮ್ಮ ಮಲ್ಕೊಳಮ್ಮ. ಬೇಡ ಕಣೋ ಸಂಜೀವ, ಬಿಡೋ. ಸುಮ್ಮನಿರು ಅಂತ ಹೇಳಿದೆ ತಾನೆ. ಕಾಲ್ ಮೇಲಿಡು. ಸಂಜೀವ ಇಡಮ್ಮ. ನಿನ್ನ ಕಾಲು ಒತ್ತಿ ತುಂಬ ದಿನ ಆಯಿತು. ಇತ್ತೀಚೆಗೆ ಮಂಡಿ ನೋವು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಹೇಗಿದೆ ಇವಾಗ? ಸಂಜೀವ, ನಿನ್ನ ಕೈಗೆ ಪೆಟ್ಟಾಗಿದೆ ಕಣೋ, ಬೇಡ ಬಿಡೋ. ಸರಿ ಹೋಯ್ತಮ್ಮ. ಬೆಂಗಳೂರಿಗೆ ಹೋದ್ಮೇಲೆ ಸರಿಯಾಗಿ ವಿಚಾರಿಸ್ಕೊಳಕ್ಕೆ ಆಗಲಿಲ್ಲ ಅಮ್ಮ. ತುಂಬ ನೋವಿದೆಯಾ? ಅಮ್ಮಂದ್ರ ನೋವಿಗೆ ಮದ್ದೇನು ಅಂತ ಗೊತ್ತೇನೋ? ನೋವಾಗ್ತಾ ಇದೆಯಾ ಅಂತ ಗಂಡನೋ ಮಗನೋ ಕೇಳಿದ್ರೆ ಸಾಕು, ಹೆಗಲ ಮೇಲೆ ಬೆಟ್ಟ ಇದ್ರೂ ಏನೂ ಇಲ್ಲ ಅಂತ ನಗ್ನಗ್ತಾ ಇನ್ನೊಂದೆರಡು ಬಿಂದಿಗೆ ನೀರು ಹೊರ್ತೀವಿ ಕಣೋ. ಅಮ್ಮ, ಈ 50 ಇಂಚ್ ಭುಜ ಇರೋದು ಯಾಕಮ್ಮ? ಬೆಟ್ಟ ನೀನು ಹೊರಲಿ ಅಂತನಾ? ನಿಮ್ಮ ಅಪ್ಪ ಹೋದಾಗಿಂದ ಎಲ್ಲ ಹೊರೆನೂ ನೀನೊಬ್ಬನೇ ಹೊರ್ತಾ ಇದೆಯಲ್ಲೋ. ಅದು ಹೊರೆ ಅಲ್ಲ ಅಮ್ಮ, ಅಕ್ಕರೆ. ನನ್ನಮ್ಮ, ನನ್ನ ಮನೆ ಅನ್ನೋ ಅಕ್ಕರೆ. ಜೊತೆಗೆ 2 ಟೀ ಸ್ಪೂನ್ ಜವಾಬ್ದಾರಿ. ಅಪ್ಪಂದ್ರು ಬದುಕಿದಾಗಲೇ ಜೀವನ ಕಲಿಸ್ಬೇಕು ಅಂತ ಏನಿಲ್ವಲ್ಲ, ನಮ್ಮಪ್ಪ ಹೋದ್ಮೇಲೆ ಕಲಿಸಿದಾರೆ ಅಷ್ಟೆ. ಸಂಜೀವ, ನಿನ್ನ ಹೆಗಲ ಮೇಲೆ ಇನ್ನೊಂದು ಮುದ್ದಾದ ಜವಾಬ್ದಾರಿ ಇದೆ ಅಂತ ನಿನಗೆ ಗೊತ್ತು ತಾನೆ? ಏನಮ್ಮ ಅದು? ರೇವತಿ ಮಗು ಇವತ್ತು ನಿನ್ನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು ನೋಡಿದ್ಯಾ? ಹೌದಲ್ವಾ ಅಮ್ಮ? ಎಷ್ಟು ಮುದ್ದಲ್ವಾ ಅದು? ಹೋಗಕ್ಕೆ ರೆಡಿ ಇರಲಿಲ್ಲ. ಸಂಜೀವ, ನಮ್ಮ ಮನೆಗೂ ಒಂದು ಕೂಸು ಬೇಕಲ್ವೇನೋ? ಮದುವೆ ಆಗಿ 6 ತಿಂಗಳಾಯಿತು. ಅಲ್ಲಲ್ಲ, ನಾನು ಲೆಕ್ಕ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ನೀನು ಅಂದ್ಕೋಬೇಡವೋ? ಅಮ್ಮ ನೋಡು, ನಾನು ಅದಕ್ಕೆ ಹೇಳಿದ್ದು, ನೀನಾಗ ಅಂದ್ಕೋಬೇಡ. ಆದರೆ ನನಗೂ ಒಂದು ಆಸೆ ಇರುತ್ತಲ್ವೇನೋ? ಗಂಡ ಮತ್ತು ಮಗ ನೋವಿಗೆ ಮದ್ದಾದರೆ ಮೊಮ್ಮಗು ನೋವೇ ಇಲ್ದಂಗೆ ಮಾಡುತ್ತೆ ಕಣೋ. ಸಂಜೀವ, ನಮ್ಮ ಮನೆಗೊಂದು ಕೂಸು ಬೇಕು ಕಣೋ. ಅಮ್ಮ, ಈಗಷ್ಟೇ ಮದುವೆ ಆಗಿದೆ. 6 ತಿಂಗಳಲ್ಲಿ ಒಂದೊಂದು ವಿಷಯ ಒಂದೊಂಥರ ಕಾಣುತ್ತೆ. ದೀರ್ಘಕಾಲದ ಸಂಬಂಧದಲ್ಲಿ ಇದೇನೇನೂ ಅಲ್ಲ. ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಅಮ್ಮ? ಸದ್ಯಕ್ಕೆ ಮಗು ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ಮತ್ತೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡಿದ್ರು ಯಾವಾಗ? ಸಂಜೀವ ಒಳ್ಳೆ ಮಗ, ಒಳ್ಳೆ ಮೇಷ್ಟ್ರು ಹೌದು.
ಹಾಗೆ ಒಳ್ಳೆ ಗಂಡ ಒಳ್ಳೆ ಅಪ್ಪ ಅಂತಲೂ ಆಗಲೇಬೇಕು ಅಲ್ವೇನೋ? ಆಗಲೇ ಅಲ್ವೇನೋ ಅದಕ್ಕೊಂದು ಅರ್ಥ ಬರೋದು. ಅದಕ್ಕೇನೋ ಸಮಯ ಇದೆಯಮ್ಮ. ಆಯಿಂಟ್ಮೆಂಟ್ ತೊಗೊಂಡೋಗ್ತೀನಿ. ಸಂಜೀವ, ನಾನು ಹೇಳಿದ ಸ್ವಲ್ಪ ಯೋಚನೆ ಮಾಡು. ನಿನ್ನ ಆಸೆ ಅರ್ಥ ಆಗ್ತಿದೆ ಅಮ್ಮ. ನಿನ್ನ ಪ್ರಕಾರ 6 ತಿಂಗಳಾಯಿತು, ಆದರೆ ನನ್ನ ಪ್ರಕಾರ ಇನ್ನೂ ಇರೋದೇ 6 ತಿಂಗಳು. ಕುಮುದ ಆಂಟಿಗೆ ಇದನ್ನು ಕೊಟ್ಟರೆ ನನ್ನ ಮೇಲೆ ಕೋಪ ಕಮ್ಮಿ ಮಾಡ್ಕೊಳ್ತಾರ ಅಥವಾ ಇನ್ನೂ ಬೇಜಾರು ಮಾಡ್ಕೋತಾರ ಗೊತ್ತಾಗ್ತಿಲ್ವಲ್ಲ. ಲಕ್ಷ್ಮಿ ಯಾಕೆ ನಂಗೆ ಕಾಲ್ ಮಾಡ್ತಿದ್ದಾಳೆ? ಹಲೋ ಅದಕ್ಕೆ ಹೇಳಿ ಲಕ್ಷ್ಮಿ, ಏನಾಯಿತು? ಏನಾಯ್ತು ಅಂತ ನಾನು ನಿಮ್ಮ ಹತ್ರ ಕೇಳಬೇಕು ಅದಕ್ಕೆ. ಮನೇಲೇನು ಸಮಸ್ಯೆ ಇಲ್ಲ ತಾನೆ? ನಾನೇ ಕಾಲ್ ಮಾಡಿದ್ದೀನಿ ಅಂತ ಮನೇಲಿ ಏನೋ ಸಮಸ್ಯೆ ಆಯಿತು ಅಂತ ಅಂದ್ಕೊಂಡ್ರಾ? ಸರಿ ಹೋಯ್ತು. ನಿಮಗೇನಾದರೂ ತೊಂದರೆ ಆಯ್ತು ಅಂತ ಕೇಳೋಣ ಅಂತ ನಾನು ಕಾಲ್ ಮಾಡಿದೆ. ನನಗೇನಾಗಿದೆ? ಅದೇ ಅದಕ್ಕೆ ನೀವು ಹೋಗಬೇಕಾದ್ರೆ ನಿಮ್ಮ ಹತ್ರ ಯಾರೋ ಬಂದು ಗಲಾಟೆ ಮಾಡಿದ್ರಂತೆ. ಓ ಅದಾ? ಸಂಜೀವಣ್ಣ ಫೈಟೆಲ್ಲ ಮಾಡಿದ್ನಂತೆ, ಹೌದಾ? ಅಣ್ಣಂಗೆ ಅಷ್ಟು ಧೈರ್ಯ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಪ್ರೀತಿ ಏನೆಲ್ಲ ಮಾಡಿಸುತ್ತೆ ನೋಡಿ. ಅಣ್ಣಂಗೆ ನೀವಂದರೆ ಪ್ರಾಣ. ಅದಕ್ಕೆ ನಿಮಗೇನಾದರೂ ಸಣ್ಣ ಸಮಸ್ಯೆ ಆದರೂ ಅವನ ಪ್ರಾಣನೇ ಲೆಕ್ಕಿಸದೇ ಇರ್ತಾನೆ. ಅದಕ್ಕೆ ಅಣ್ಣಂಗೆ ಏನು ಸಮಸ್ಯೆ ಆಗಲಿಲ್ಲ ಅಲ್ವಾ? ಕೈಗೆ ಸಣ್ಣ ಪೆಟ್ಟಾಗಿದೆ, ಬಟ್ ನಥಿಂಗ್ ಸೀರಿಯಸ್ ಲಕ್ಷ್ಮಿ. ಸದ್ಯ ಸರಿ. ಅದಕ್ಕೆ ಅದನ್ನು ಕೇಳೋಣ ಅಂತಲೇ ನಾನು ನಿಮಗೆ ಕಾಲ್ ಮಾಡಿದೆ. ಅಣ್ಣಂಗೆ ಕಾಲ್ ಮಾಡಿದ್ದರೆ ಅವನೇನೂ ಸರಿಯಾಗಿ ಹೇಳ್ತಿರ್ಲಿಲ್ಲ.